ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. 22ನೇ ಅಧ್ಯಾಯ ಮಹಾವೃಕ್ಷದ ಬೀಜಾಂಕುರ, ಮುಂದುವರಿದ ಭಾಗ. ಡೆಟ್ರಾಯ್ಟಿನಲ್ಲಿ ಸ್ವಾಮೀಜಿಯ ಬೆಂಬಲಿಗರಲ್ಲಿ ಅವರಿಗೆ ಅತ್ಯಂತ ನಿಷ್ಠಾವಂತರೂ ಪ್ರಭಾವಶಾಲಿಯೂ ಆದವರೆಂದರೆ ಶ್ರೀಮತಿ ಜಾನ್ ಬ್ಯಾಗ್ಲಿ. ಆದರೆ ದುರದೃಷ್ಟವಶಾತ್ ಸ್ವಾಮೀಜಿ ಈ ಸಲ ಇಲ್ಲಿಗೆ ಬಂದಾಗ ಆಕೆ ಊರಿನಲ್ಲಿ ಇರಲಿಲ್ಲವಾದ್ದರಿಂದ ಅವರಿಬ್ಬರೂ ಭೇಟಿಯಾಗಲು ಸಾಧ್ಯವಾಗಲಿಲ್ಲ. ಅಲ್ಲದೆ ಮತ್ತೆ ಮುಂದೆಂದೂ ಆಕೆಗೆ ಸ್ವಾಮೀಜಿಯ ದರ್ಶನ ಭಾಗ್ಯ ದೊರೆಯಲಿಲ್ಲ. ಏಕೆಂದರೆ 2 ವರ್ಷಗಳ ಬಳಿಕ ಆಕೆ ತೀರಿಕೊಂಡರು. ಈ ಸಲ ಸ್ವಾಮೀಜಿ ಡೆಟ್ರಾಯ್ಟಿನಲ್ಲಿ 2 ವಾರಗಳ ಕಾಲ ಉಳಿದುಕೊಂಡರು. ಈ ಅಲ್ಪಾವಧಿಯಲ್ಲೇ ಅವರು ಅಲ್ಲಿ 22 ತರಗತಿಗಳನ್ನು ತೆಗೆದುಕೊಂಡರಲ್ಲದೆ 3 ಸಾರ್ವಜನಿಕ ಉಪನ್ಯಾಸಗಳನ್ನು ಮಾಡಿದರು. ಈ ಭೇಟಿಯ ಕುರಿತಾಗಿ ಡೆಟ್ರಾಯ್ಟಿನಲ್ಲಿ ಸ್ವಾಮೀಜಿಯ ಆಪ್ತ ಶಿಷ್ಯೆಯರಲ್ಲಿ ಒಬ್ಬಳಾದ ಶ್ರೀಮತಿ ಮೇರಿ ಸೀಫಂಕೆ ಬರೆಯುತ್ತಾಳೆ. ತಮ್ಮ ನಿಷ್ಠಾವಂತ ಶೀಘ್ರ ಲಿಪಿಕಾರನಾದ ಗುಡ್ವಿನ್ನೊಂದಿಗೆ ಬಂದಿದ್ದ ಸ್ವಾಮೀಜಿ ಹೋಟೆಲೊಂದರಲ್ಲಿ ಕೋಣೆಗಳನ್ನು ಬಾಡಿಗೆಗೆ ತೆಗೆದುಕೊಂಡಿದ್ದರು. ತರಗತಿಗಳಿಗೆ ಅಲ್ಲಿನ ವಿಶಾಲವಾದ ಕೋಣೆಯೊಂದನ್ನು ಉಪಯೋಗಿಸಿಕೊಂಡರು. ಆದರೆ ಅಲ್ಲಿಗೆ ಮುತ್ತುತ್ತಿದ್ದ ಜನಸಂದಣಿಗೆ ಆ ಕೋಣೆ ಸಾಲುತ್ತಿರಲಿಲ್ಲ. ಆದ್ದರಿಂದ ಬಹಳಷ್ಟು ಜನ ಸ್ಥಳಾವಕಾಶವಿಲ್ಲದೆ ಹಿಂದಿರುಗಬೇಕಾಯಿತು. ಹೋಟೆಲಿನ ಕೋಣೆ, ಹಜಾರ, ಮಹಡಿ ಮೆಟ್ಟಿಲುಗಳು, ವಾಚನಾಲಯ ಎಲ್ಲವೂ ಜನರಿಂದ ಕಿಕ್ಕಿರಿದಿತ್ತು. ಸ್ವಾಮೀಜಿ ಭಕ್ತಿಯೋಗದ ಕುರಿತಾಗಿ ಮಾತನಾಡುತ್ತಿದ್ದರು. ಆ ಸಂದರ್ಭದಲ್ಲಿ ಅವರೊಳಗೆಲ್ಲ ಕೇವಲ ಭಕ್ತಿಯೇ ತುಂಬಿಕೊಂಡಂತಿತ್ತು. ಒಂದು ಬಗೆಯ ದೈವಿ ಉನ್ಮಾದ ಅವರನ್ನು ಆವರಿಸಿಕೊಂಡಂತೆ ಕಂಡುಬರುತ್ತಿತ್ತು. ಅವರ ಪ್ರೀತಿಯ ಜಗನ್ಮಾತೆಯ ವ್ಯಾಕುಲದಿಂದ ಅವರ ಹೃದಯ ಬಿರಿಯುವಂತೆ ತೋರುತ್ತಿತ್ತು. ಅವರು ಡೆಟ್ರಾಯ್ಟಿನಲ್ಲಿ ಕಡೆಯ ಬಾರಿ ಸಾರ್ವಜನಿಕ ಉಪನ್ಯಾಸ ಮಾಡಿದುದು ಒಂದು ಭಾನುವಾರದ ಸಂಜೆ. ಜನಸಂದಣಿ ಎಷ್ಟು ದೊಡ್ಡದಾಗಿತ್ತೆಂದರೆ ಅದನ್ನು ಕಂಡು ನಮಗೆ ಭಯವೇ ಆಯಿತು. ರಸ್ತೆಯಲ್ಲೆಲ್ಲ ಜನ ತುಂಬಿ ಹೋಗಿದ್ದರು. ಸ್ಥಳಾವಕಾಶವಿಲ್ಲದೆ ನೂರಾರು ಜನ ನಿರಾಶರಾಗಿ ಹಿಂದಿರುಗಬೇಕಾಯಿತು. ಅಂದಿನ ಆ ಭಾರೀ ಸಭೆಯನ್ನು ಸ್ವಾಮೀಜಿ ಮಂತ್ರಮುಗ್ಧವಾಗಿಸಿದ್ದರು. ಭಾಷಣದ ವಿಷಯ ಪಶ್ಚಿಮಕ್ಕೆ ಭಾರತದ ಸಂದೇಶ ಎಂದು. ನಮಗೆ ಅವರು ಅತ್ಯಂತ ವಿದ್ವತ್ಪೂರ್ಣವೂ ಉಜ್ವಲವೂ ಆದ ಉಪನ್ಯಾಸವನ್ನು ನೀಡಿದರು. ಅವರು ಅಂದು ಕಾಣಿಸಿಕೊಂಡಷ್ಟು ಪ್ರಭಾವಶಾಲಿಗಳಾಗಿ ನನಗೆ ಮತ್ತೆಂದೂ ಕಾಣಿಸಿರಲಿಲ್ಲ. ಅಂದು ಅವರಲ್ಲಿ ಕಂಡುಬಂದ ಸೌಂದರ್ಯವು ಈ ಲೋಕದ್ದಾಗಿರಲಿಲ್ಲ. ಅವರ ಆತ್ಮವು ಅವರ ಶರೀರದ ಬಂಧನವನ್ನೇ ಬಿರಿದುಕೊಂಡು ಹೊರಬಂದಂತೆ ತೋರುತ್ತಿತ್ತು. ಆಗಲೇ ನಾನು ಅವರ ಕೊನೆಗಾಲ ಸಮೀಪಿಸುತ್ತಿರುವುದರ ಮೊದಲ ಸೂಚನೆಯನ್ನು ಕಂಡುಕೊಂಡೆ. ಹಲವಾರು ವರ್ಷಗಳ ಅತಿಶ್ರಮದಿಂದ ವಿಪರೀತವಾಗಿ ಬಳಲಿದ್ದರು. ಅವರಿನ್ನು ಈ ಲೋಕದಲ್ಲಿ ಹೆಚ್ಚು ಕಾಲ ಇರುವವರಲ್ಲ ಎಂಬುದು ಆಗಲೇ ಕಂಡುಬರುತ್ತಿತ್ತು. ಈ ಆಲೋಚನೆಯನ್ನು ನನ್ನ ಮನಸ್ಸಿನಿಂದ ತಳ್ಳಿಹಾಕಲು ಪ್ರಯತ್ನಿಸಿದೆ. ಆದರೆ ನನ್ನ ಹೃದಯದಲ್ಲಿ ನನಗೆ ಸತ್ಯದ ಅರಿವಾಗಿತ್ತು. ಅವರಿಗೆ ವಿಶ್ರಾಂತಿಯ ಅವಶ್ಯಕತೆ ಇತ್ತು. ಆದರೆ ಅವರು ತಮ್ಮ ಕಾರ್ಯವನ್ನು ಮುಂದುವರಿಸಲೇಬೇಕು ಎಂದು ಭಾವಿಸಿದ್ದರು. ಹೀಗೆ ಬರೆಯುತ್ತಾಳೆ. ಡೆಟ್ರಾಯ್ಟ್ನಿಂದ ಸ್ವಾಮೀಜಿ ಬಾಸ್ಟನ್ ನಗರಕ್ಕೆ ಬಂದರು. ಇಲ್ಲಿ ಅವರು 2 ವಾರ ಉಳಿದುಕೊಂಡರು. ಅವರ ಇಡೀ ಕಾರ್ಯೋದ್ದೇಶಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಗಮನಾರ್ಹವಾದ ಒಂದು ಘಟನೆ ಇಲ್ಲಿ ನಡೆಯಿತು. ಇಲ್ಲಿನ ಪ್ರಸಿದ್ಧ ಹಾರ್ವರ್ಡ್ ವಿಶ್ವವಿದ್ಯಾನಿಲಯಕ್ಕೆ ಸೇರಿದ ಗ್ರ್ಯಾಜುಯೇಟ್ ಫಿಲಾಸಫಿಕಲ್ ಕ್ಲಬ್ ಎಂಬ ಸಂಸ್ಥೆಯ ಆಶ್ರಯದಲ್ಲಿ ಅವರು ಪ್ರಾಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ವೇದಾಂತದ ಕುರಿತಾಗಿ ಮಾತನಾಡಿದರು. ಇದನ್ನು ವ್ಯವಸ್ಥೆ ಮಾಡಿದವಳು ಅವರ ಅತ್ಯಂತ ಆಪ್ತ ಶಿಷ್ಯೆಯೂ ಬಾಸ್ಟನ್ ನಗರದ ಅತ್ಯಂತ ಗಣ್ಯ ನಾಗರಿಕಳೂ ಆದ ಶ್ರೀಮತಿ ಸಾರಾ ಬುಲ್. ಅಲ್ಲದೆ ಹಿಂದೆಯೇ ಈ ಕ್ಲಬ್ಬಿನ ಅಧಿಕಾರಿಗಳು ಸ್ವಾಮೀಜಿಯನ್ನು ತಮ್ಮಲ್ಲಿಗೆ ಆಹ್ವಾನಿಸಿದ್ದರು.
ಈ ಸಂಸ್ಥೆಯಲ್ಲಿ ಸೇರಲಿದ್ದ ಸಭಿಕರು ಅತ್ಯಂತ ಬುದ್ಧಿಶಾಲಿಗಳು ಮತ್ತು ತತ್ವಶಾಸ್ತ್ರದಲ್ಲಿ ನುರಿತವರು. ಇಡೀ ಅಮೆರಿಕದಲ್ಲೇ ಅತ್ಯುತ್ಕೃಷ್ಟರಾದ ಹಾಗೂ ಅಗ್ರಗಣ್ಯರಾದ ವ್ಯಕ್ತಿಗಳು. ಅಂದಿನ ಕಾಲದಲ್ಲಿ ಈ ಸಂಸ್ಥೆಯು ಇಡೀ ಜಗತ್ತಿನಲ್ಲೇ ಪ್ರಮುಖ ಚಿಂತಕರಿಂದ ಕೂಡಿದ್ದಾಗಿದ್ದು, ಇವರ ಪೈಕಿ ಜಾರ್ಜ್ ಎಚ್ ಪಾಮರ್, ವಿಲಿಯಂ ಜೇಮ್ಸ್, ಜಾರ್ಜ್ ಸಂತಯಾನ ಮೊದಲಾದ ಶ್ರೇಷ್ಠ ಚಿಂತಕರಿದ್ದರು. ಇಂತಹ ಬುದ್ಧಿಮಾನ್ ವ್ಯಕ್ತಿಗಳಿಂದ, ವಿಮರ್ಶಕರಿಂದ ತುಂಬಿದ ಸಭೆಯಲ್ಲಿ ಸ್ವಾಮೀಜಿ ಮಾತನಾಡಬೇಕಾಗಿತ್ತು. ಎಂಥವರಿಗಾದರೂ ಇದು ಅತ್ಯುಗ್ರವಾದ ಅಗ್ನಿಪರೀಕ್ಷೆಯೇ ಸರಿ. ಆದರೆ ಸ್ವಾಮೀಜಿ ಸಭೆಯ ಗುಣಮಟ್ಟಕ್ಕೆ ತಕ್ಕಂತೆ ಅತ್ಯಂತ ಯಶಸ್ವಿಯಾಗಿ ಮಾತನಾಡಿದರು. ವೇದಾಂತದ ತತ್ವಗಳಿಗೆ ಸಂಬಂಧಿಸಿದಂತೆ ಅವರು ನೀಡಿದ ವ್ಯಾಖ್ಯಾನಗಳ ವೈಖರಿಯು ಎಲ್ಲ ಪ್ರೊಫೆಸರುಗಳ ಮನಸ್ಸಿನ ಮೇಲೆ ಅಚ್ಚಳಿಯದ ಮುದ್ರೆಯನ್ನೊತ್ತಿತ್ತು ಮತ್ತು ಅವರೆಲ್ಲರ ಹೃತ್ಪೂರ್ವಕ ಮೆಚ್ಚುಗೆಯನ್ನು ಗಳಿಸಿತು. ಸ್ವಾಮೀಜಿಯ ವಿದ್ವತ್ತಿನಿಂದ ತೀವ್ರವಾಗಿ ಪ್ರಭಾವಿತರಾದ ಅಲ್ಲಿನ ಪ್ರೊಫೆಸರುಗಳು ಅವರಿಗೆ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಪೌರ್ವಾತ್ಯ ತತ್ವಶಾಸ್ತ್ರ ವಿಭಾಗದ ಮುಖ್ಯಸ್ಥರ ಸ್ಥಾನವನ್ನು ನೀಡಲು ಮುಂದಾದರು. ಆದರೆ ಸ್ವಾಮೀಜಿ ತಾವು ಸನ್ಯಾಸಿಗಳಾದ್ದರಿಂದ ಅದನ್ನು ತಾವು ಸ್ವೀಕರಿಸುವಂತಿಲ್ಲ ಎಂದರು. ಸ್ವಾಮೀಜಿಯ ಈ ಭಾಷಣವನ್ನು, ಪ್ರಶ್ನೆಗಳಿಗೆ ಅವರು ನೀಡಿದ ಉತ್ತರವನ್ನು ವೇದಾಂತ ತತ್ವಶಾಸ್ತ್ರ ಎಂಬ ಒಂದು ಪುಸ್ತಿಕೆಯ ರೂಪದಲ್ಲಿ ಹಾರ್ವರ್ಡ್ ವಿಶ್ವವಿದ್ಯಾನಿಲಯವು ಪ್ರಕಟಿಸಿತು. ಹಾರ್ವರ್ಡ್ ಡಿವಿನಿಟಿ ಸ್ಕೂಲ್ ಎಂಬ ಸಂಸ್ಥೆಯ ಮುಖ್ಯಸ್ಥರಾದ ರೆವರೆಂಡ್ ಡಾಕ್ಟರ್ ಎವರೆಟ್ ಎಂಬವರು ಈ ಪುಸ್ತಿಕೆಯ ಪ್ರಸ್ತಾವನೆಯಲ್ಲಿ ಹೀಗೆ ಬರೆದರು: ಇಲ್ಲಿ ವಿವೇಕಾನಂದರು ತಮ್ಮ ಬಗ್ಗೆಯೂ ತಮ್ಮ ಕಾರ್ಯದ ಬಗ್ಗೆಯೂ ಹೆಚ್ಚಿನ ಆಸಕ್ತಿ ಮೂಡಿಸುವುದರಲ್ಲಿ ಸಮರ್ಥರಾಗಿದ್ದಾರೆ. ನಿಜಕ್ಕೂ ಹಿಂದೂ ತತ್ವಗಳಿಗಿಂತ ಹೆಚ್ಚು ಆಸಕ್ತಿಕರವಾದ ಅಧ್ಯಯನ ಯೋಗ್ಯ ವಿಷಯಗಳು ಅಪರೂಪವೇ ಸರಿ. ವೇದಾಂತವು ತಮಗೆ ನಿಲುಕಲಾರದಷ್ಟು ಎತ್ತರದಲ್ಲಿದೆ ಎಂದು, ಅಪ್ರಾಯೋಗಿಕವೆಂದು ಬಹಳಷ್ಟು ಜನರು ನಂಬುತ್ತಾರೆ. ಹಾಗಿರುವಾಗ ಅತ್ಯುನ್ನತ ಮಟ್ಟದ ಬುದ್ಧಿವಂತರಾದ ವ್ಯಕ್ತಿಯೊಬ್ಬರು ಈ ವೇದಾಂತವನ್ನು ಪ್ರತಿನಿಧಿಸುತ್ತಿರುವುದನ್ನು ಕಣ್ಣಾರೆ ಕಾಣುವುದೊಂದು ನಮ್ಮ ವಿಶೇಷ ಭಾಗ್ಯ. ಈ ಪದ್ಧತಿಯನ್ನು ಕೇವಲ ಒಂದು ಕುತೂಹಲದ ವಿಷಯವೆಂದಾಗಲಿ ಊಹಾಪೋಹದ ಕಟ್ಟುಕತೆಯೆಂದಾಗಲಿ ಪರಿಗಣಿಸಲಾಗದು. ವೇದಾಂತವನ್ನು ಎಲ್ಲ ತತ್ವವಾದದ ಮೂಲವೆಂದು ಹೆಚ್ಚು ನಿರ್ಧಾರಪೂರ್ವಕವಾಗಿ ಹೇಳಬಹುದು. ನಾವು ಪಾಶ್ಚಾತ್ಯರು ಯಾವಾಗಲೂ ಜಗತ್ತಿನ ವೈವಿಧ್ಯದ ಬಗ್ಗೆಯೇ ಚಿಂತಿಸುತ್ತೇವೆ. ಆದರೆ ನಮಗೆ ಈ ವೈವಿಧ್ಯದ ಹಿಂದಿರುವ ಒಂದು ಪರಮತತ್ವದ ಪರಿವೇ ಇಲ್ಲದೆ ಹೋದರೆ ಈ ವೈವಿಧ್ಯವನ್ನು ನಾವು ಅರಿತುಕೊಳ್ಳಲಾರೆವು. ಭಾರತವು ಆ ಏಕತ್ವದ ಸತ್ಯವನ್ನು ನಮಗೆ ತಿಳಿಸಿಕೊಡಬಲ್ಲದು ಮತ್ತು ಈ ಪಾಠವನ್ನು ಅಷ್ಟೊಂದು ಪರಿಣಾಮಕಾರಿಯಾಗಿ ನಮಗೆ ತಿಳಿಸಿಕೊಟ್ಟ ವಿವೇಕಾನಂದರಿಗೆ ನಾವು ಚಿರಋಣಿಗಳಾಗಿದ್ದೇವೆ. ಹೀಗೆ ಆ ಪುಸ್ತಕದ ಪ್ರಸ್ತಾವನೆಯಲ್ಲಿ ಬರೆದಿದ್ದರು. ಹಾರ್ವರ್ಡ್ನ ಗ್ರ್ಯಾಜುಯೇಟ್ ಫಿಲಾಸಫಿಕಲ್ ಕ್ಲಬ್ಬಿನಲ್ಲಿ ಸ್ವಾಮೀಜಿ ಕೊಟ್ಟ ಉತ್ತರಗಳು ತುಂಬ ಚುರುಕಾಗಿದ್ದವು, ವಾಕ್ಚಾತುರ್ಯದಿಂದ ಕೂಡಿದ್ದವು, ತಾತ್ವಿಕವಾಗಿ ಒಂದು ಹೊಸತನದಿಂದೊಡಗೂಡಿ ಜೀವಂತವಾಗಿದ್ದವು. ತಮ್ಮ ಉಪನ್ಯಾಸದಲ್ಲಿ ಸ್ವಾಮೀಜಿ ವೇದಾಂತದ ಮೂಲಭೂತ ತತ್ವಗಳ ಮತ್ತು ವಿಶ್ವ ನಿಯಮಗಳ ಕುರಿತಾಗಿ ಅತ್ಯಂತ ಸ್ಪಷ್ಟವಾದ ವ್ಯಾಖ್ಯಾನವನ್ನು ನೀಡಿದರು. ಜಡ ಹಾಗೂ ಚೇತನಗಳ ಕುರಿತಾಗಿ ಆಧುನಿಕ ವೈಜ್ಞಾನಿಕ ಸಿದ್ಧಾಂತಗಳು ಹಾಗೂ ವೇದಾಂತದ ನಡುವಣ ಸಮನ್ವಯವನ್ನು ತೋರಿಸಿಕೊಟ್ಟರು. ಬಳಿಕ ವಿಮರ್ಶಾ ಸ್ಫೂರ್ತಿಯಿಂದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡಿದರು. ಗ್ರೀಕರ ಸ್ಟೋಯಿಕ್ ತತ್ವಜ್ಞಾನದ ಮೇಲೆ ಹಿಂದೂ ತತ್ವಶಾಸ್ತ್ರದ ಪ್ರಭಾವ, ಭಾರತದಲ್ಲಿನ ಜಾತಿ ಪದ್ಧತಿ, ಅದ್ವೈತ ಹಾಗೂ ದ್ವೈತಗಳ ನಡುವಣ ಸಂಬಂಧ, ಪರಮಾರ್ಥ ತತ್ವ, ಸ್ವಸಂಮೋಹಿನಿ ಅಂದರೆ ಸೆಲ್ಫ್ ಹಿಪ್ನೋಟಿಸಮ್ ಹಾಗೂ ರಾಜಯೋಗಗಳಿಗಿರುವ ವ್ಯತ್ಯಾಸ, ಈ ಎಲ್ಲದರ ಕುರಿತಾಗಿ ಸೂಕ್ತ ಉತ್ತರಗಳನ್ನು ನೀಡಿ ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟಪಡಿಸಿದರು. ರಾಜಯೋಗದ ಕುರಿತಾಗಿ ಮಾತನಾಡುತ್ತಾ ಸ್ವಾಮೀಜಿ ಹೇಳಿದರು,
ಪೌರ್ವಾತ್ಯ ಮನಃಶಾಸ್ತ್ರವು ಪಾಶ್ಚಾತ್ಯ ಮನಃಶಾಸ್ತ್ರಕ್ಕಿಂತ ಹೆಚ್ಚು ವಿವರಪೂರ್ಣವಾದದ್ದು. ಅದು ಮನುಷ್ಯ ಅದಾಗಲೇ ಸಂಮೋಹಿನಿಗೆ ಒಳಗಾಗಿದ್ದಾನೆಂಬುದನ್ನು ಒತ್ತಿ ಹೇಳಿ ಯೋಗವು ತನ್ನನ್ನು ತಾನು ಜಾಗೃತಗೊಳಿಸಿಕೊಳ್ಳುವ ಡಿಹಿಪ್ನೊಟೈಸ್ ಪ್ರಯತ್ನ ಎಂದು ಹೇಳುತ್ತದೆ. ಅದ್ವೈತಿಯು ಮಾತ್ರವೇ ತನ್ನನ್ನು ತಾನು ಸಂಮೋಹಿನಿಗೆ ಒಳಪಡಿಸಿಕೊಳ್ಳುವುದನ್ನು ತಿರಸ್ಕರಿಸುತ್ತಾನೆ. ಎಲ್ಲ ಬಗೆಯ ದ್ವೈತದಿಂದಲೂ ಸಂಮೋಹಕತೆ ಉಂಟಾಗುತ್ತದೆ ಎಂದು ತಿಳಿಯುವ ಏಕೈಕ ಸಿದ್ಧಾಂತ ಅವನದು. ಅಲ್ಲದೆ ಅವನು ಹೇಳುತ್ತಾನೆ, ಜಗತ್ತನ್ನು ಎಸೆದು ಬಿಡಿ, ಈ ಸಂಮೋಹಿನಿಯನ್ನು ಸಂಪೂರ್ಣವಾಗಿ ಕಿತ್ತೆಸೆಯುವಲ್ಲಿ ಯಾವುದೂ ಅಡ್ಡವಾಗಿ ನಿಲ್ಲದಿರಲಿ ಎಂದು. ಯೋಗಶಕ್ತಿಗಳ ಕುರಿತಾಗಿ ಒಬ್ಬರು ಪ್ರಶ್ನಿಸಿದಾಗ ಅವರು ಹೇಳಿದರು, ಯೋಗಿ ಪವಾಹಾರಿ ಬಾಬಾರ ಜೀವನದಲ್ಲಿ ಅತ್ಯುನ್ನತ ಬಗೆಯ ಯೋಗಶಕ್ತಿಯು ವೇದಾಂತದ ಸ್ವರೂಪದಲ್ಲಿ ಹಾಗೂ ನಿರಂತರ ದಿವ್ಯಾನುಭವದಲ್ಲಿ ಅಭಿವ್ಯಕ್ತಗೊಂಡಿತು ಎಂದು. ಇದಕ್ಕೆ ಸಂಬಂಧಿಸಿದಂತೆ ಸ್ವಾಮೀಜಿ ಒಂದು ಘಟನೆಯನ್ನು ಹೇಳಿದರು. ಒಮ್ಮೆ ಪವಾಹಾರಿ ಬಾಬಾರಿಗೆ ನಾಗರಹಾವು ಕಚ್ಚಿದ್ದರಿಂದ ಅವರು ಮೂರ್ಛಿತರಾಗಿ ಬಿದ್ದುಬಿಟ್ಟರು. ಸಂಜೆಯ ಹೊತ್ತಿಗೆ ಅವರಿಗೆ ಗುಣವಾಯಿತು. ಏನಾಯಿತೆಂದು ಅವರನ್ನು ಯಾರೋ ಕೇಳಿದಾಗ ಅವರು, ನನ್ನ ಪ್ರಿಯತಮ್ಮನಾದ ಭಗವಂತನಿಂದ ಒಬ್ಬ ದೂತ ಬಂದಿದ್ದ ಎಂದರು. ದ್ವೇಷ, ಕೋಪ, ಅಸೂಯೆಗಳೆಲ್ಲ ಅವರಲ್ಲಿ ಸುಟ್ಟು ಹೋಗಿದ್ದವು. ಎಂತಹ ಪ್ರಚೋದನೆಯೂ ಅವರಲ್ಲಿ ಉದ್ವೇಗ ಉಂಟಾಗುವಂತೆ ಮಾಡಲು ಸಾಧ್ಯವಿರಲಿಲ್ಲ. ಅವರು ಅನಂತ ಪ್ರೇಮವೇ ಆಗಿದ್ದರು. ಹೀಗಿರುವವನೇ ನಿಜವಾದ ಯೋಗಿ ಎಂದು ಸ್ವಾಮೀಜಿ ತಿಳಿಸಿದರು. ಪ್ರೊಫೆಸರ್ ಒಬ್ಬರು ವೇದಾಂತದ ದೃಷ್ಟಿಕೋನದಲ್ಲಿ ನಾಗರಿಕತೆ ಎಂಬುದು ಹೇಗಿರುತ್ತದೆ ಎಂದು ಕೇಳಿದಾಗ ಸ್ವಾಮೀಜಿ ಹೇಳಿದರು, ಮಾನವನೊಳಗಿರುವ ದೈವಿಕತೆ ಅಭಿವ್ಯಕ್ತಗೊಳ್ಳುವ ನಾಗರಿಕತೆಯೇ ನಿಜವಾದ ನಾಗರಿಕತೆ. ಮತ್ತು ಎಲ್ಲಿ ಅತ್ಯುನ್ನತ ಆದರ್ಶಗಳು ಅನುಷ್ಠಾನ ಸಾಧ್ಯವಾಗುತ್ತವೆಯೋ ಆ ನಾಡೇ ನಿಜಕ್ಕೂ ಅತಿ ಹೆಚ್ಚು ನಾಗರಿಕವಾದದ್ದು ಎಂದು. ಸ್ವಾಮೀಜಿಯವರು ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಈ ಪ್ರಸಿದ್ಧ ಉಪನ್ಯಾಸವನ್ನು ನೀಡುವುದಕ್ಕೆ ಮೊದಲು ಮಾರ್ಚ್ 22 ಹಾಗೂ 24ರಂದು ಕೇಂಬ್ರಿಡ್ಜಿನ ಶ್ರೀಮತಿ ಸಾರಾ ಬುಲ್ಲಳ ಮನೆಯಲ್ಲಿ ಹಾರ್ವರ್ಡ್ನ ವಿದ್ಯಾರ್ಥಿಗಳ ಗುಂಪೊಂದನ್ನು ಉದ್ದೇಶಿಸಿ ಮಾತನಾಡಿದರು. ಅಲ್ಲದೆ ಮಾರ್ಚ್ 28ರ ಮಧ್ಯಾಹ್ನ 20th ಸೆಂಚುರಿ ಕ್ಲಬ್ಬಿನಲ್ಲಿ ವೇದಾಂತ, ಅದರ ಅನುಷ್ಠಾನ, ಇತರ ತತ್ವಜ್ಞಾನಗಳಿಗಿಂತ ಹೇಗೆ ಅದು ವಿಭಿನ್ನವಾದುದು ಎಂಬ ವಿಷಯವಾಗಿ ಮಾತನಾಡಿದರು. ಸ್ವಾಮೀಜಿ ಸಾರಿದ ವೇದಾಂತದ ಸಂದೇಶವು ಬೌದ್ಧಿಕವಾಗಿ ಅಷ್ಟೊಂದು ತೃಪ್ತಿದಾಯಕವಾಗಿ ತೋರಿದರೂ ಅದು ಕೇವಲ ಒಂದು ಬೌದ್ಧಿಕ ಕಸರತ್ತಲ್ಲ. ಅದು ಅತ್ಯುನ್ನತ ಮಟ್ಟದ ನೈತಿಕತೆಯನ್ನು, ಮಾನವ ಸಹಜವಾದ ಉದಾತ್ತ ಭಾವಗಳನ್ನು ಒಳಗೊಂಡಿದೆ ಎಂಬುದನ್ನು ಅವರ ಸಂಪರ್ಕಕ್ಕೆ ಬಂದವರೆಲ್ಲರೂ ಕಂಡುಕೊಂಡರು. ಅವರ ಸಿದ್ಧಾಂತದಲ್ಲಿ ತರ್ಕಕ್ಕೆ ಎಡೆಯಿದ್ದರೂ ತನ್ನ ಆಂತರಿಕ ಸ್ವರೂಪದಲ್ಲಿ ಅದು ಧಾರ್ಮಿಕವೇ ಆಗಿದ್ದು ಸಾಕ್ಷಾತ್ಕಾರವನ್ನೇ ಮಾನವನ ಗುರಿ ಎಂದು ಎತ್ತಿ ಹಿಡಿದಿತ್ತು. ಸ್ವಾಮೀಜಿಯ ಪಾಲಿಗೆ ಮಾತ್ರ ಹಾರ್ವರ್ಡಿನಲ್ಲಾದ ಈ ಅನುಭವ ಕೇವಲ ಅವರ ಇನ್ನಿತರ ನೂರಾರು ಅನುಭವಗಳಲ್ಲಿ ಒಂದಾಗಿತ್ತು ಅಷ್ಟೇ. ಅವರು ಹೋದ ಕಡೆಗಳಲ್ಲೆಲ್ಲ ಜನರ ಗುಂಪು ಅವರನ್ನು ಮುತ್ತಿಕೊಂಡು ಪ್ರಶ್ನೆಗಳ ಮಳೆಗರೆಯುತ್ತಿತ್ತು. ಅವರೆಲ್ಲರಿಗೂ ಸ್ವಾಮೀಜಿಯ ಸಿದ್ಧ ಉತ್ತರ ಇದ್ದೇ ಇರುತ್ತಿತ್ತು. ಈ ಪ್ರಾಶ್ನಿಕರ ಗುಂಪಿನಲ್ಲಿ ಅವರ ಬೌದ್ಧಿಕತೆಯ ಔನ್ನತ್ಯ ಎದ್ದು ಕಾಣುತ್ತಿತ್ತು. ಬಾಸ್ಟನ್ನಿನಲ್ಲಿದ್ದ ಈ ಸಂದರ್ಭದಲ್ಲಿ ಸ್ವಾಮೀಜಿ ತಮ್ಮ ಅನೇಕ ಹಳೆಯ ಮಿತ್ರರನ್ನು ಭೇಟಿ ಮಾಡಿದರು. ಅವರು ತಮ್ಮ ನೆಚ್ಚಿನ ಗೆಳೆಯರಾದ ರೈಟರೊಂದಿಗೆ ದೀರ್ಘ ಸಂಭಾಷಣೆ ನಡೆಸಿದರು. ಅವರ ಮುಂದೆ ಸ್ವಾಮೀಜಿ ತಮ್ಮ ಸ್ವಂತ ತಂದೆಯ ಮುಂದೆ ಹೇಳಿಕೊಳ್ಳುವಂತೆ ಅಮೆರಿಕದಲ್ಲಿ ತಮಗಾದ ನಾನಾ ಬಗೆಯ ಅನುಭವಗಳನ್ನೆಲ್ಲ ಹೇಳಿಕೊಂಡರು. ಅವರು ಪಡೆದ ಯಶಸ್ಸನ್ನು ಕಂಡು ಪ್ರೊಫೆಸರ್ ರೈಟ್ ಮನಸಾರೆ ಹಿಗ್ಗಿದರು. ದೀರ್ಘಕಾಲದ ಬಳಿಕ ಮತ್ತೊಮ್ಮೆ ಭೇಟಿಯಾಗುವ ಅವಕಾಶ ಒದಗಿದ್ದಕ್ಕಾಗಿ
ರೈಟರಿಗೆ ಅತೀವ ಆನಂದವಾಯಿತು. ಅವರು ತಮ್ಮ ಪತ್ನಿಗೆ ಪತ್ರ ಬರೆಯುತ್ತಾ ತಿಳಿಸಿದರು, ಸ್ವಾಮಿ ವಿವೇಕಾನಂದರು ಬಹಳಷ್ಟು ಮೃದುವಾಗಿದ್ದಾರೆ, ಹೆಚ್ಚಿನ ಲೋಕಾನುಭವ ಗಳಿಸಿದ್ದಾರೆ ಮತ್ತು ಮಧುರರಾಗಿದ್ದಾರೆ. ನಿಜಕ್ಕೂ ಅವರು ಅತ್ಯಂತ ಆಕರ್ಷಕರಾಗಿದ್ದಾರೆ. ಅವರು ಪ್ರೊಫೆಸರ್ ಜೇಮ್ಸ್ರನ್ನು ಭಾವಪರವಶರನ್ನಾಗಿ ಮಾಡಿಬಿಟ್ಟರು. ಅವರ ಉಪನ್ಯಾಸವನ್ನು ಕೇಳುವ ಪ್ರತಿಯೊಂದು ಅವಕಾಶವನ್ನು ಉಪಯೋಗಿಸಿಕೊಳ್ಳಲು ಪ್ರೊಫೆಸರ್ ವಿಲಿಯಂ ಜೇಮ್ಸ್ ಇಂದು ಸಂಜೆ ಬಾಸ್ಟನ್ನಿಗೆ ಹೋಗುತ್ತಿದ್ದಾರೆ. ಹೀಗೆ ಪತ್ರದಲ್ಲಿ ಬರೆದರು. ಬಾಸ್ಟನ್ನಿನಿಂದ ಸ್ವಾಮೀಜಿ ಮಾರ್ಚ್ 30ರಂದು ಶಿಕಾಗೋಗೆ ಪಯಣಿಸಿದರು. ಇಲ್ಲಿ ಅವರು ತಮ್ಮ ಮಿತ್ರರು ಏರ್ಪಡಿಸಿದ್ದ ಅನೇಕ ತರಗತಿಗಳನ್ನು ನಡೆಸಿದರು. ಅವರು ಸುಮಾರು 2 ವಾರಗಳ ಕಾಲ ಶಿಕಾಗೋದಲ್ಲಿದ್ದು ತಮ್ಮ ಪ್ರೀತಿಪಾತ್ರರಾದ ಹೇಲ್ ಕುಟುಂಬದವರನ್ನೆಲ್ಲ ಭೇಟಿಯಾಗಿ ನ್ಯೂಯಾರ್ಕಿಗೆ ಮರಳಿದರು. ಹಾರ್ವರ್ಡ್ ವಿಶ್ವವಿದ್ಯಾನಿಲಯವು ತಮ್ಮ ಭಾಷಣ ಹಾಗೂ ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ಆಧರಿಸಿ ಪ್ರಕಟಿಸಲಿದ್ದ ಪುಸ್ತಿಕೆಗೆ ಅವರು ವಿವರಣಾತ್ಮಕವಾದ ಟಿಪ್ಪಣಿಗಳನ್ನು ಬರೆದು ಕಳಿಸಿಕೊಟ್ಟರು. ಅಮೆರಿಕದಲ್ಲಿ ಹೆಚ್ಚೆಚ್ಚು ದಿನಗಳನ್ನು ಕಳೆದಂತೆಲ್ಲ ತಮ್ಮ ಧಾರ್ಮಿಕ ಬೋಧನೆಗಳಿಗೆ ವ್ಯವಸ್ಥಿತ ರೂಪವೊಂದನ್ನು ಕೊಡುವುದು ಅವಶ್ಯಕವೆಂದು ಅವರಿಗೆ ತೋರಿತು. ಆದ್ದರಿಂದ ಸಮಗ್ರ ಭಾರತೀಯ ತತ್ವಜ್ಞಾನವನ್ನೇ ಪುನರ್ವ್ಯವಸ್ಥೆಗೊಳಿಸಿ ಅದರ ಪ್ರಮುಖ ಲಕ್ಷಣಗಳನ್ನು ವಿಂಗಡಿಸಿ ಪಾಶ್ಚಾತ್ಯರಿಗೆ ಅವು ಚೆನ್ನಾಗಿ ಮನಮುಟ್ಟುವಂತೆ ಮಾಡಬೇಕೆಂದು ಆಲೋಚಿಸಿದರು. ಬೇರೆ ಬೇರೆ ವೇದಾಂತ ದರ್ಶನಗಳ ಪ್ರಕಾರ ಜೀವ ಈಶ್ವರ ಸಂಬಂಧ, ಜೀವನದ ಪರಮಗತಿ, ಜಡ ಚೇತನಗಳಿಗಿರುವ ಪರಸ್ಪರ ಸಂಬಂಧ, ವಿಶ್ವದ ರಚನೆ ಹಾಗೂ ವಿಕಾಸದ ಕುರಿತಾಗಿ ವೇದಾಂತದ ವಿಭಿನ್ನ ಶಾಖೆಗಳ ಅಭಿಪ್ರಾಯಗಳು ಇವುಗಳನ್ನೆಲ್ಲ ಸೂಕ್ತವಾಗಿ ವಿವರಿಸಬೇಕೆಂದು ಆಶಿಸಿದರು. ಆಧುನಿಕ ವಿಜ್ಞಾನದ ಕೆಲವು ಅದ್ಭುತ ಆವಿಷ್ಕಾರಗಳು ಕೂಡ ತಲೆತಲಾಂತರಗಳ ಹಿಂದೆ ಭಾರತದಲ್ಲಿ ಕಂಡುಹಿಡಿದಿದ್ದರ ಪುನರಾವಿಷ್ಕಾರಗಳಷ್ಟೇ ಎಂಬುದನ್ನು ತೋರಿಸಿಕೊಡಲು ಇಚ್ಛಿಸಿದರು. ಅಲ್ಲದೆ ಉಪನಿಷತ್ತುಗಳನ್ನು ಅದ್ವೈತ, ವಿಶಿಷ್ಟಾದ್ವೈತ ಹಾಗೂ ದ್ವೈತ ಭಾವನೆಗಳಿಗೆ ಅನುಗುಣವಾಗಿ ವಿಂಗಡಿಸಿ ಅವುಗಳೆಲ್ಲದರ ಸಮನ್ವಯವನ್ನು ಎತ್ತಿ ತೋರಿಸುವುದು ಅವರ ಉದ್ದೇಶಗಳಲ್ಲೊಂದಾಗಿತ್ತು. ತಮ್ಮ ಈ ಎಲ್ಲ ಆಲೋಚನೆಗಳಿಗೆ ಸ್ಪಷ್ಟ ರೂಪವನ್ನು ನೀಡಿ ಪುಸ್ತಕವೊಂದನ್ನು ಬರೆಯಲು ಅವರು ನಿಶ್ಚಯಿಸಿದರು. ತಮ್ಮ ಈ ನಿಶ್ಚಯದ ಕುರಿತಾಗಿ ಸುಮಾರು 1 ವರ್ಷದ ಹಿಂದೆಯೇ ಅಳಸಿಂಗ ಪೆರುಮಾಳರಿಗೆ ಒಂದು ಪತ್ರವನ್ನು ಬರೆದಿದ್ದರು. ಅದೊಂದು ವಿಚಾರಪೂರ್ಣವಾದ ಪತ್ರ. ಅದು ಹೀಗಿದೆ. ಸ್ವಾಮೀಜಿ ಅದರಲ್ಲಿ ಬರೆದರು, ಈಗ ನಾನು ನಿನಗೆ ನನ್ನ ಸಂಶೋಧನೆಯನ್ನು ತಿಳಿಸುತ್ತೇನೆ. ಧರ್ಮದ ಸಮಸ್ತ ವಿಚಾರಗಳು ವೇದಾಂತದಲ್ಲಿ, ಎಂದರೆ ವೇದಾಂತ ತತ್ವದ 3 ಸ್ತರಗಳಾದ ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತಗಳಲ್ಲಿ ಅಡಕವಾಗಿವೆ. ಇವು ಒಂದಾದ ಮೇಲೊಂದರಂತೆ ಸರದಿಯಲ್ಲಿ ಬರುತ್ತವೆ. ಇವು ಮಾನವನ ಆಧ್ಯಾತ್ಮಿಕ ಪ್ರಗತಿಯ 3 ಹಂತಗಳು. ಇವುಗಳಲ್ಲಿ ಪ್ರತಿಯೊಂದೂ ಕೂಡ ಅವಶ್ಯಕ. ಧರ್ಮದ ಸಾರವೆಂದರೆ ಇದೇ. ವೇದಾಂತವನ್ನು ಭಾರತದ ಬೇರೆ ಬೇರೆ ಜನಾಂಗಗಳ ಸಂಪ್ರದಾಯಗಳಿಗೆ ಹಾಗೂ ಮತಗಳಿಗೆ ಅನ್ವಯಿಸಿದಾಗ ಅದು ಹಿಂದೂ ಧರ್ಮ. ಮೊದಲನೆಯ ಸ್ತರವನ್ನು ಎಂದರೆ ದ್ವೈತವನ್ನು ಯುರೋಪಿನ ಜನಾಂಗಗಳಿಗೆ ಅನ್ವಯಿಸಿದಾಗ ಅದು ಕ್ರೈಸ್ತ ಧರ್ಮ. ಅದನ್ನೇ ಸಿಮಿಟಿಕ್ ಪಂಗಡಗಳಿಗೆ ಅನ್ವಯಿಸಿದರೆ ಅದು ಇಸ್ಲಾಂ ಧರ್ಮ. ಅದ್ವೈತವನ್ನು ಯೋಗದ ದೃಷ್ಟಿಯಿಂದ ನೋಡಿದಾಗ ಅದು ಬೌದ್ಧ ಧರ್ಮ. ಈಗ ಧರ್ಮವೆಂದರೆ ವೇದಾಂತವೆಂದೇ ಅರ್ಥ. ಬೇರೆ ಬೇರೆ ದೇಶಗಳ ಬೇರೆ ಬೇರೆ ಪರಿಸರ, ಬೇರೆ ಬೇರೆ ಅವಶ್ಯಕತೆಗಳು ಮತ್ತು ಇತರ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ವೇದಾಂತವನ್ನು ಅನ್ವಯಿಸಿಕೊಳ್ಳುವ ರೀತಿ ಬದಲಾಗಬೇಕು ಅಷ್ಟೇ. ತತ್ವ ಒಂದೇ ಆಗಿದ್ದರೂ ಅದನ್ನು ಶಾಕ್ತರು, ಶೈವರು ಮೊದಲಾದವರು ತಮ್ಮ ತಮ್ಮ ಪಂಗಡಗಳಿಗೆ ಅಥವಾ ಆಚರಣೆಗಳಿಗೆ ಬೇಕಾದಂತೆ ಅನ್ವಯಿಸಿಕೊಳ್ಳುತ್ತಾರೆ. ಈ 3 ಸಿದ್ಧಾಂತಗಳ ಸಮನ್ವಯವನ್ನು ಎತ್ತಿ ತೋರಿಸಿ ಮತ್ತು ಕೇವಲ ಬಾಹ್ಯಾಚರಣೆಗಳಿಗೆ ಸಂಬಂಧಿಸಿದವುಗಳನ್ನು ಸಂಪೂರ್ಣ ಬದಿಗೊತ್ತಿ ನಿನ್ನ ಪತ್ರಿಕೆಯಲ್ಲಿ ಒಂದಾದ ಮೇಲೊಂದರಂತೆ ಲೇಖನಗಳನ್ನು ಬರೆ.
ಎಂದರೆ ತತ್ವವನ್ನು, ತತ್ವದ ಆಧ್ಯಾತ್ಮಿಕ ಅಂಶವನ್ನು ಮಾತ್ರ ಪ್ರಚಾರ ಮಾಡು. ಜನ ಅದನ್ನು ತಮ್ಮ ತಮ್ಮ ಆಚರಣೆಗಳಿಗೆ ತಾವೇ ಹೊಂದಿಸಿಕೊಳ್ಳಲಿ. ನಾನು ಈ ವಿಷಯದ ಮೇಲೊಂದು ಪುಸ್ತಕವನ್ನು ಬರೆಯಬೇಕೆಂದಿದ್ದೇನೆ. ಹೀಗೆ ಬರೆದರು. ಪಾಶ್ಚಾತ್ಯರ ಆಧುನಿಕ ವಿಚಾರಧಾರೆಗೆ ಒಪ್ಪಿಗೆಯಾಗುವಂತೆ ಭಾರತೀಯ ವಿಚಾರಧಾರೆಯನ್ನು ವಿವರಿಸಿ ಹೇಳುವುದು ತಮ್ಮ ತಕ್ಷಣದ ಕೆಲಸವೆಂದು ಸ್ವಾಮೀಜಿ ಆಲೋಚಿಸಿದರು. ಈ ಸಂಬಂಧವಾಗಿ ಅಳಸಿಂಗ ಪೆರುಮಾಳರಿಗೆ ಬರೆದ ಮತ್ತೊಂದು ಪತ್ರದಲ್ಲಿ ತಮ್ಮ ಆಲೋಚನೆಯನ್ನು ಸ್ವಾಮೀಜಿ ವ್ಯಕ್ತಪಡಿಸಿದರು. ಹಿಂದೂ ಧಾರ್ಮಿಕ ತತ್ವಗಳನ್ನು ಪ್ರತಿಯೊಬ್ಬರಿಗೂ ಅರ್ಥವಾಗುವಂತೆ ಇಂಗ್ಲಿಶಿನಲ್ಲಿ ಹೇಳಬೇಕಾಗಿದೆ ಮತ್ತು ಒಣ ತತ್ವಶಾಸ್ತ್ರ, ವಿಚಿತ್ರವಾದ ಪುರಾಣ ಕಥೆಗಳು ಹಾಗೂ ದಿಗ್ಭ್ರಮೆಗೊಳಿಸುವಂತಹ ಮನಃಶಾಸ್ತ್ರ ಇವುಗಳಿಂದ ಕೂಡಿದ ಹಿಂದೂ ಗ್ರಂಥರಾಶಿಯಿಂದ ಸುಲಭವೂ ಸರಳವೂ ಸರ್ವಜನಗ್ರಾಹ್ಯವೂ ಆದಂತಹ ಒಂದು ಧರ್ಮವನ್ನು ಆವಿಷ್ಕರಿಸಬೇಕಾಗಿದೆ. ಅಲ್ಲದೆ ಈ ಧರ್ಮವು ಅತ್ಯುನ್ನತ ಬುದ್ಧಿಮತ್ತೆಯನ್ನು ತೃಪ್ತಿಪಡಿಸುವಂತಿರಬೇಕಾಗುತ್ತದೆ. ಈ ಕಾರ್ಯವನ್ನು ಕೈಗೆತ್ತಿಕೊಂಡರೆ ಎದುರಿಸಬೇಕಾದ ಕಷ್ಟಗಳೆಂಥದ್ದು ಎಂಬುದನ್ನು ಯಾರು ಆ ಪ್ರಯತ್ನದಲ್ಲಿ ತೊಡಗುತ್ತಾರೆಯೋ ಅವರು ಮಾತ್ರವೇ ಬಲ್ಲರು. ಸುಲಭ ಗ್ರಾಹ್ಯವಲ್ಲದ ಅದ್ವೈತ ತತ್ವವು ದಿನನಿತ್ಯದ ಜೀವನದಲ್ಲಿ ಜೀವಂತವಾಗಬೇಕು, ಕಾವ್ಯಮಯವಾಗಬೇಕು. ಜುಗುಪ್ಸೆಗೊಳಿಸುವಷ್ಟು ಜಟಿಲವಾಗಿರುವ ಪುರಾಣಗಳಿಂದ ಅತ್ಯಂತ ಸ್ಫುಟವಾದ ನೈತಿಕ ಆದರ್ಶಗಳು ಒಡಮೂಡಬೇಕು. ದಿಗ್ಭ್ರಮೆಗೊಳಿಸುವಂತಿರುವ ಯೋಗ ಸಿದ್ಧಾಂತದಿಂದ ಅತ್ಯಂತ ವೈಜ್ಞಾನಿಕವೂ ಅನುಷ್ಠಾನ ಯೋಗ್ಯವೂ ಆದ ಮನಃಶಾಸ್ತ್ರ ಹೊರಹೊಮ್ಮಬೇಕು. ಮತ್ತು ಇವೆಲ್ಲವನ್ನೂ ಒಂದು ಮಗುವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವಂತೆ ಅತ್ಯಂತ ಸರಳ ರೂಪದಲ್ಲಿ ತಿಳಿಯ ಹೇಳಬೇಕು. ಇದೇ ನನ್ನ ಜೀವನದ ಕಾರ್ಯ. ಇದರಲ್ಲಿ ನಾನು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೇನೆಯೋ ಭಗವಂತನಿಗೇ ಗೊತ್ತು. ಕರ್ಮ ಮಾಡಲು ಮಾತ್ರವೇ ನಮಗೆ ಅಧಿಕಾರ ಉಂಟು, ಫಲಕ್ಕಲ್ಲ. ಇದು ಕಷ್ಟದ ಕೆಲಸ ಮಗು, ಕಷ್ಟದ ಕೆಲಸ. ಹೀಗೆ ಬರೆದರು. ಸ್ವಾಮೀಜಿ ಕೈಗೊಂಡಿದ್ದ ಕಾರ್ಯವು ಅವರೇ ಹೇಳುವಂತೆ ಒಂದು ಭಗೀರಥ ಪ್ರಯತ್ನವೇ ಆಗಿತ್ತು. ಆದರೆ ಆ ಪ್ರಯತ್ನದಲ್ಲಿ ಅವರು ಬಹುಮಟ್ಟಿಗೆ ಯಶಸ್ವಿಯಾದರೆಂಬುದು ಅತಿ ಮುಖ್ಯವಾದ ಅಂಶ. ಅವರ ಬೋಧನೆಗಳೆಲ್ಲವೂ ವೇದಾಂತದ ತತ್ವಗಳನ್ನು ಬಲವಾಗಿ ಆಧರಿಸಿದ್ದರೂ ಅವು ಆಧುನಿಕ ಯುಗಕ್ಕೆ ತಕ್ಕಂತಿದ್ದವು, ಸುಸ್ಪಷ್ಟವಾಗಿದ್ದವು. ಹಿಂದೂ ತತ್ವಶಾಸ್ತ್ರದ ಕುರಿತಾದ ಅವರ ವ್ಯಾಖ್ಯಾನಗಳು ಅಚ್ಚರಿಯುಂಟು ಮಾಡುವಷ್ಟು ವಿಶಿಷ್ಟವೂ ಸ್ವಂತಿಕೆ ಉಳ್ಳವೂ ಆಗಿವೆ. ಭಾರತೀಯ ಆಧ್ಯಾತ್ಮಿಕ ಚಿಂತನೆಗಳು ವೈಜ್ಞಾನಿಕ ತಳಹದಿಯ ಮೇಲೆ ನಿಂತಿವೆ ಎಂಬುದನ್ನು ತೋರಿಸಿಕೊಟ್ಟ ಮೊದಲ ಭಾರತೀಯರೆಂದರೆ ಸ್ವಾಮಿ ವಿವೇಕಾನಂದರು ಎಂದು ನಿಸ್ಸಂದೇಹವಾಗಿ ಹೇಳಬಹುದು. ಅಲ್ಲದೆ ಹಿಂದೂ ಪೌರಾಣಿಕ ಕಥೆಗಳ ಸಾಂಕೇತಿಕ ಮಹತ್ವವನ್ನು, ಅವು ಎತ್ತಿ ಹಿಡುವ ನೈತಿಕ ಮೌಲ್ಯಗಳನ್ನು ತೋರಿಸಿಕೊಟ್ಟು ಜನರ ಕಣ್ತೆರೆಸಿದವರಲ್ಲಿ ಅವರು ಅಗ್ರಗಣ್ಯರು. ಈ ದೃಷ್ಟಿಯಿಂದಲೂ ಹಿಂದೂ ಧರ್ಮದ ಪುನರುತ್ಥಾನಕ್ಕೆ ಸ್ವಾಮೀಜಿ ಸಲ್ಲಿಸಿದ ಸೇವೆ ತುಂಬ ಮಹತ್ವಪೂರ್ಣವಾದುದು. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.